ಒಬ್ಬರ ನೆರಳಲ್ಲಿ ಬೆಳೆಯಬೇಕೆಂದು ಯಾವತ್ತೂ ಅಂದುಕೊಳ್ಳಬೇಡಿ. ಕಷ್ಟವಾದರೂ ಸರಿ, ಸ್ವಂತವಾಗಿ ಬೆಳೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ನೆನಪಿಟ್ಟುಕೊಳ್ಳಿ, ನೆರಳಲ್ಲಿ ಗಿಡವೇ ಬೆಳೆಯುವುದಿಲ್ಲ, ಮನುಷ್ಯರು ನಾವು ಬೆಳೆಯಬಲ್ಲವೇ? ನಿಮಗೆ ಒಬ್ಬರ ಜೀವನವನ್ನು ಸ್ವಲ್ಪವಾದರೂ ಪ್ರಭಾವಿತಗೊಳಿಸುವ ಶಕ್ತಿ ಇದ್ದರೆ ತಕ್ಷಣವೇ ಪ್ರಯತ್ನಿಸಿ, ಏಕೆಂದರೆ ಈಗಿನ ಪ್ರಪಂಚಕ್ಕೆ ಇದು ಬಹಳ ಅವಶ್ಯಕ. ಒಂದೇ ಬಾರಿ 100 ಬಿಂದಿಗೆ ನೀರು ಹಾಕಿದ ತಕ್ಷಣ ಮರವೇನು ಹಣ್ಣುಗಳನ್ನು ಬಿಡುವುದಿಲ್ಲ. ಹಾಗೆ ನಾವು ಹೆಚ್ಚು ಕಷ್ಟಪಡುತ್ತಿದ್ದೇವೆ ಎಂದು ಎಲ್ಲ ಕೆಲಸಗಳೂ ಕ್ಷಣದಲ್ಲೇ ಪೂರ್ತಿಗೊಳ್ಳುವುದಿಲ್ಲ. ಯಾವುದಕ್ಕೂ ಸಮಯ ಬರಬೇಕು. ಮೆದುಳಲ್ಲಿ ಒಂದು ಒಳ್ಳೆಯ ಯೋಚನೆ ಹುಟ್ಟಿ ಅದನ್ನು ಮನಸ್ಸು ನಂಬಿದರೆ ಅದನ್ನು ಖಂಡಿತವಾಗಿಯೂ ಸಾಧಿಸಬಲ್ಲಿದೆ. ನಿಮ್ಮ ಯೋಚನೆಗಳೊಂದಿಗೆ ವಿಶ್ವಾಸದಲ್ಲಿರಿ. ಪರ್ವತದ ಎತ್ತರ ನೋಡಿ ಭಯಪಟ್ಟರೆ ಶಾಶ್ವತವಾಗಿ ಕೆಳಗೆ ಇದ್ದು ಬಿಡುತ್ತೀಯ. ಅದೇ ಸಾಹಸಭರಿತನಾಗಿ ಒಂದೊಂದೇ ಹೆಜ್ಜೆ ಮುಂದೆ ಇಟ್ಟರೆ ಶಿಖರಾಗ್ರವನ್ನು ಖಂಡಿತವಾಗಿಯೂ ತಲುಪುತ್ತೀಯ. ಜೀವನದಲ್ಲಿ ಒಂದು ಲಕ್ಷ್ಯವನ್ನು ನಿರ್ಮಿಸಿಕೊಳ್ಳಿ, ಅದನ್ನೇ ಜೀವನದ ಲಕ್ಷ್ಯವನ್ನಾಗಿಸಿಕೊಳ್ಳಿ. ಅದನ್ನೇ ಧ್ಯಾನಿಸಿ, ಅದನ್ನೇ ಜಪಿಸಿ. ಒಂದು ತಪಸ್ಸಿನ ಹಾಗೆ ನಿರಂತರವೂ ನಿಮ್ಮ ಮನಸ್ಸಲ್ಲ ಅದುವೇ ಆವರಿಸಲಿ, ಅದನ್ನೇ ಉಸಿರಾಡಿ. ಆಗ ಪ್ರಕೃತಿಯೂ ಸಹ ನಿಮ್ಮ ಯಶಸ್ಸಿಗೆ ಸಹಕರಿಸುತ್ತದೆ. ಇದೇ ಯಶಸ್ಸಿನ ದಾರಿ. ನೀನು ಎಲ್ಲವನ್ನೂ ಕಳೆದುಕೊಂಡರೂ ಸಹ ಒಂದು ಆತ್ಮವಿಶ್ವಾಸವನ್ನು ಮಾತ್ರ ಯಾವತ್ತೂ ಕಳೆದುಕೊಳ್ಳಬೇಡಿ. ಅದು ಒಂದಿದ್ದರೆ ಸಾಕು. ನಾವು ಕಳೆದುಕೊಂಡಿರುವ ಎಲ್ಲವನ್ನೂ ಮತ್ತೆ ಮರಳಿ ಪಡೆದುಕೊಳ್ಳಬಹುದು. ನಡೆದು ಹೋದುದರ ಬಗ್ಗೆ ಯಾವತ್ತೂ ಚಿಂತಿಸಬೇಡಿ, ಏಕೆಂದರೆ ನಮಗೆ ಆಗುವ ಒಳ್ಳೆಯದು ಸಂತೋಷವನ್ನು ಕೊಟ್ಟರೆ ಆಗುವ ಕೇಡು ಅನುಭವವನ್ನು ಕೊಡುತ್ತದೆ. ನೆನಪಿಟ್ಟುಕೊಳ್ಳಿ, ಆನಂದಕ್ಕಿಂತ ಅನುಭವ ತುಂಬ ದೊಡ್ಡದು. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.